ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಥಾ ವರ್ಗದ ಎರಡನೇ ಅಕ್ಷರ ಅಂದರೆ ಫಸ್ಟ್ ತಾ ವರ್ಗ ಬರೆದ್ವಿ. ಈಗ ಎರಡನೇ ಅಕ್ಷರ ಥಾ ಮಹಾಪ್ರಾಣವನ್ನು ಹೊಂದಿರುವಂತಹ ಅಕ್ಷರ ಇದು ಥಾ. ಇದರಿಂದ ಕೆಲವೊಂದು ಗುಣಿತಾಕ್ಷರಗಳನ್ನು ಸೇರಿಸಿ ಪದಗಳ ರಚನೆಯನ್ನು ಮಾಡೋಣ. ಫಸ್ಟ್ ಥಾಗೆ ಥಳ 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 ಹೊಳಪು ಹಾ ಏತ್ವ ಕೊಂಬು ಕಿಡಿ ಹೋ ಳ ಪಾಕೊಂಬು ಇದು ಕೊಂಬು ಪಾಕೊಂಬು ಪು ಥಳ ಥಳ ಹೊಳಪು ಅಂತ ಒಂದು ಪದ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ತಾಕಿಳಿ ಅಥವಾ ತಾತಲಕಟ್ಟನ್ ದೀರ್ಘ ಥಾ ಅಂತ ಆಗುತ್ತೆ. ಅದಕ್ಕೆ ಥಾ ದೀರ್ಘ ಥಾ ತಾ ಗುಡಿಸು ಟಿ ಥಾ ಟಿ. ಇನ್ನೊಂದು ಪದನು ಹಾಕೊಳ್ಳೋಣ. ಥಾ ಪ ನಾಕಿತ್ವ ನೆ ಥಾಪನೆ ಅಂತ ಒಂದು ಪದ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ಥಾ ಗುಡಿಸು ಥಿ ಥೀಗೆ ಥಾ ಗುಡಿಸು ಥೀ ಯಾ ಸಾ ದೀರ್ಘ ಸಾ ರ ಎಸ್ ಥಿಯಸಾರಸ್ ಅಂತ ಇದು ಇಂಗ್ಲೀಷ್ ಪದ. ಅದನ್ನು ಕನ್ನಡದಲ್ಲಿ ಬರೆದಿದ್ದೀವಿ. ಥೆಸಾರಸ್ ಅಂತ ಒಂದು ಬರುತ್ತೆ. ಪರ್ಯಾಯ ಪದಗಳು ಅನ್ನೋದಕ್ಕೆ ಇದು ಕನ್ನಡದಲ್ಲಿ ನಾನು ಥಿಯಸಾರಸ್ ಅಂತ ಒಂದು ಪದನ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಥಾ ಗುಡಿಸು ಹಾಕಿ ದೀರ್ಘ ಥೀ ಅಂತಾಗುತ್ತೆ. ಅದಕ್ಕೂ ಇಂಗ್ಲೀಷ್ ಪದನೇ ಯೂಸ್ ಮಾಡ್ತೀನಿ. ಥಾ ಗುಡಿಸು ದೀರ್ಘ ಥೀ ಮಾನ ಅರ್ಧ ಹಾಕೋಣ. ಹೀಗಾಕಿದ್ರೆ ಆಗುತ್ತೆ. ಅದಕ್ಕೆ ಸಾವತ್ತು ಥೀಮ್ಸ್ ಅಂತ ಒಂದು ಪದನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಥಾಗೆ ಕೊಂಬು ಸೆಂಟ್ರಲ್ಲಿ ಡಾಟ್ ಇದೆ. ಡಾಟ್ ಬಿಟ್ವಿ ಅಂದರೆ ದಾ ಆಗಿಬಿಡುತ್ತೆ. ಡಾಟನ್ನು ಇಡಲೇಬೇಕು. ಥಾಗೆ ಸೆಂಟ್ರಲ್ಲಿ ಡಾಟ್ ಕೆಳಗಡೆ ಇದು ಕ್ಲಾಸ್ ಅಂತೀವಿ, ಇದು ಕೊಡಲೇಬೇಕು. ಇದು ಎರಡು ಬಿಟ್ವಿ ಅಂದರೆ ದಾ ಆಗಿಬಿಡುತ್ತೆ. ಸೊ ಥಾಗೆ ಕೊಂಬು ಥೂ ಅಂತಾಗುತ್ತೆ. ಅದಕ್ಕೆ ಥಾ ಕೊಂಬು ಥೂ ದಾ ಗುಡಿಸು ಡಿ ತಾ ವ ನಾ ಕೊಂಬು ನೂಗೆ ನಾವತ್ತು ತುಡಿತವನ್ನು ಅಂತ ಒಂದು ಪದ. ನೆಕ್ಸ್ಟ್ ಥಾ ಬರೆದು ಕೊಂಬು ಕಿಳಿ ಥೂ ಅಂತಾಗುತ್ತೆ. ಅದಕ್ಕೆ ಥಾ ಕೊಂಬು ಕಿಳಿ ಥೂ ಕ ರಾ ಕುಡಿಸು ರೀ ಸಾ ಕೊಂಬು ಸು ವ ಥೂ ಕರಿಸುವವ ಅಂತ ಒಂದು ಪದನ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ಥಾಗೆ ವಟ್ರಸುಳಿ ಟ್ರೂ ಅಂತಾಗುತ್ತೆ. ಅದಕ್ಕೆ ಥಾಗೆ ವಟ್ರಸುಳಿ ಟ್ರೂ ನಾ ತೃಣ ಮಾ ದೀರ್ಘ ಮಾ ತಾಗೆ ವಟ್ರಸುಳಿ ಅರ್ಧಚಂದ್ರ ತ್ರ ತೃಣ ಮಾತ್ರ ಅಂತ ಒಂದು ಪದನ ಕ್ರಿಯೇಟ್ ಮಾಡೋಣ. ತೃಣ ಮಾತ್ರ ಅಂತಲೂ ಒಂದು ಪದ ಇದೆ. ನಾನು ಪದ ರಚನೆಗೋಸ್ಕರ ತೃಣ ಅಂತ ಬರೆದಿದ್ದೀನಿ. ತೃಣ ಮಾತ್ರ ಅಂತ ಒಂದು ಪದ. ಅನಂತರ ಥಾಗೆ ಏತ್ವ ಥೇ ಆಗುತ್ತೆ. ಥೇಗೆ ಇಂಗ್ಲೀಷ್ ಪದ ಬರೀತೀನಿ. ಥೇ ರಾ ಫಾಗೆ ಗುಡಿಸು ಫಿ ಥೆರಫಿ ಸಾನ ಎಸ್ ಮಾಡ್ತೀನಿ. ಈ ಥರ ಹಾಕೋದಂದರೆ ಎಸ್ ಆಗುತ್ತೆ. ಅದಕ್ಕೆ ತಾವತ್ತು ಕೊಡ್ತೀನಿ. ಥೆರಪಿಸ್ಟ್ ಅಂತ ಆಗುತ್ತೆ. ನೆಕ್ಸ್ಟ್ ತಾಗೆ ಏತ್ ಒಂದು ದೀರ್ಘ ಥೇ ಅಂತ ಆಗುತ್ತೆ. ಅದಕ್ಕೆ ತಾಗೆ ಏತ್ ಒಂದು ದೀರ್ಘ ಥೇ ಟು
ಥೇಟು ಅಂತ ಒಂದು ಪದನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಥೇ ಅನಂತರ ಥಾಗೆ ಏತ್ವ, ಇಲ್ಲಿ ಕೆಳಗಡೆ ಹೀಗೆ ಕೊಟ್ಟರೆ ಐತ್ವ ಆಗುತ್ತೆ, ಥೈ ಅಂತ. ಅದಕ್ಕೆ ಥೈಗೆ ಥಾ ಏತ್ವಕ್ಕೆ ಅರ್ಧ 3 ತನಕ ಹೀಗೆ ಕೊಡ್ತೀವಿ. ಥೈ ಲಾಗುಡಿಸಲಿ ಥೈಲಿ ಯಾ ನಾಕೊಂಬುನ್ನುಗೆ ನಾವತ್ತು ಥೈಲಿಯನ್ನು ಅಂತ ಒಂದು ಪದನ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ಥಾ ಏತ್ವ ಕೊಂಬಿಕ್ಲಿ ಥೋ ಕೊಡೋಣ. ಥೋಗೆ ಥಾ ಏತ್ವ ಕೊಂಬಿಕ್ಲಿ ಥೋ, ಪಾಗೆ ಪಾವತ್ತು ತೊಪ್ಪ, ನಾಕೇತ್ವ ನೆ ತೊಪ್ಪನೆ ಅಂತ ಒಂದು ಪದ. ನೆಕ್ಸ್ಟ್ ತಾ ಏತ್ವ ಕೊಂಬಕಿಲಿ ದೀರ್ಘ ಥೋ ಅಂತ ಆಗುತ್ತೆ. ಅದಕ್ಕೆ ಥಾ ಏತ್ವ ಕೊಂಬಕಿಲಿ ದೀರ್ಘ ಥೋ ಡೆ ಥೋಡೆ ಅಂತ ಒಂದು ಪದ. ನೆಕ್ಸ್ಟ್ ಸೌಂಡ್ದಿದು ಥೋಮ್ ಅಂತ ಹಾಕ್ತೀನಿ. ಥೋಮ್ ಅಂತ ಹೇಳ್ತೀವಲ್ಲ ಅದು. ಇದು ಹಿಂಗೆ ಹಾಕಿದ್ರೆ ಅರ್ಧಮ್ಮ ಆಗುತ್ತೆ. ಥೋಮ್ ಅಂತ ಒಂದು ಪದ. ಅನಂತರ ಥಾಗೆ ಔತ್ವ ಥೌಗೆ ಥಾಗೆ ಔತ್ವ ಥೌ ಕೊಟ್ಟು ಡಾಕೊಂಬು ಡು ಥೌಡು ಅಂತ ಒಂದು ಪದ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಥಾಗೆ 10 ಥನ್ ಆಗುತ್ತೆ. ಅದಕ್ಕೆ ತಾಗೆ 10 ಥನ್ ಡಿ ಥಂಡಿ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ತಹಾಗೆ ಕೊನೆ ಕ್ಲಾಸಲ್ಲಿ ಹೇಳ್ತೀನಿ ತಹ ಅನ್ನೋದಕ್ಕೆ. ಇದೆಲ್ಲ ಇನ್ನೊಂದ್ಸರಿ ಹೇಳ್ಬಿಡೋಣ. ಥಳ ಹೊಳಪು, ಥಾ ಥಾಟಿ ಥಾಪನೆ, ತಿಯಸಾರಸ್ ಅಂತ ಪ್ರೊನೌನ್ಸಿಯೇಷನ್ ಇದು. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಥೆಸಾರಸ್ ಅಂತ ಹೇಳ್ತೀವಿ. ಪರ್ಯಾಯ ಪದಗಳನ್ನು ಹಾಕೋದಕ್ಕೆ ಥೆಸಾರಸ್ ಅಂತ ಇಂಗ್ಲೀಷಲ್ಲಿ ಹೇಳೋದು. ನಾವು ಇಂಗ್ಲೀಷ್ ಪದನ ಕನ್ನಡದಲ್ಲಿ ಬರೆದಿದ್ದೀವಿ. ಥಿಯಸಾರಸ್, ಥೀಮ್ಸ್, ತುಡಿತವನ್ನು, ಥೂಕರಿಸುವವ, ತೃಣ ಮಾತ್ರ, ಥೆರಪಿಸ್ಟ್, ಥೇಟು, ಥೈಲಿಯನ್ನು, ಥೊಪ್ಪನೆ, ಥೋಡೆ ಅಥವಾ ಇನ್ನೊಂದು ಪದ ಥೋಮ್ ಅಂತ, ಥೌಡು, ಥಂಡಿ, ತಹ ಅನ್ನೋದು ಬರೀ ಇಂಡಿಪೆಂಡೆಂಟಾಗಿ ಅದನ್ನು ಹಾಗೆ ಬರೆದಿದ್ದೀವಿ. ಸೊ ಇದಿಷ್ಟು ಥಾ ಗುಣಿತಾಕ್ಷರಗಳಿಂದಾದ ಕೆಲವೊಂದು ಪದಗಳು. ಇದನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.